ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗ್ತಾ ಇರುವಂತಹ ರಾಮಲಲ್ಲಾ ಮೂರ್ತಿ ಆಗಸ್ಟ್ 2020ರಲ್ಲಿ ಅಯೋಧ್ಯೆಯ ಅದೇ ಜಾಗದಲ್ಲಿ ಶಿಲಾನ್ಯಾಸ ನೆರವೇರುತ್ತೆ. ಅವತ್ತಿನಿಂದ ಇವತ್ತಿನ ತನಕ ಆದಂತಹ ಬೆಳವಣಿಗೆ ಬದಲಾವಣೆ ಇದೆಯಲ್ಲ, ಅದು ಊಹೆ ಮಾಡೋದಕ್ಕೂ ಆಗೋದು. ಅಷ್ಟರ ಮಟ್ಟಿಗೆ ಅಯೋಧ್ಯೆ ಸಿದ್ಧವಾಗಿ ನಿಂತಿದೆ ಇವತ್ತು ರಾಮಲಲ್ಲಾ ಪಟ್ಟಾಭಿಷೇಕಕ್ಕಾಗಿ. ಅಲ್ಲಿನ ಜನಕ್ಕೆ ಗುರುತು ಸಿಗದ ಮಟ್ಟಿಗೆ ಅಯೋಧ್ಯೆ ಬದಲಾಗಿದೆ. ಅಯೋಧ್ಯೆಯಲ್ಲಿ ನಡೀತಾ ಇರೋ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ದೇಶದಾದ್ಯಂತ ಯಾವ ರೀತಿ ಸಂಭ್ರಮಕ್ಕೆ ಕಾರಣ ಆಗಿದೆ. ಬೆಂಗಳೂರಿನಲ್ಲಿ ನಡೀತಾ ಇರೋ ಪೂಜೆ ಹೋಮ ಹವನಗಳ ದೃಶ್ಯ ನೋಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೇರ ಪ್ರಸಾರವನ್ನ ಜನ ವೀಕ್ಷಿಸ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಭಕ್ತರು ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ, ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗಾಗಿ ನಡೆದಿರುವಂತಹ ತಯಾರಿಗಳೇನು, ಅದೆಲ್ಲದರ ಡೀಟೇಲ್ಸ್ ಅನ್ನ ಲೈವ್ ನಲ್ಲಿ ನೋಡ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ LK ಅಡ್ವಾಣಿ ಗೈರು. ಕೊನೆ ಗಳಿಗೆಯಲ್ಲಿ ಅಯೋಧ್ಯೆ ಪ್ರಯಾಣವನ್ನ ರದ್ದುಪಡಿಸಿದ್ದಾರೆ ಅನಾರೋಗ್ಯದ ಹಿನ್ನೆಲೆ. ಮಂದಿರ ಉದ್ಘಾಟನೆಗೆ LK ಅಡ್ವಾಣಿ ಭಾಗಿಯಾಗ್ತಾರೆ ಅಂತಲೇ ಹೇಳಲಾಗಿತ್ತು, ಆದ್ರೆ ಗೈರಾಗಿದ್ದಾರೆ. ಕೊನೆ ಗಳಿಗೆಯಲ್ಲಿ ಅಯೋಧ್ಯೆ ಪ್ರಯಾಣವನ್ನ ರದ್ದು ಮಾಡಿದ್ದಾರೆ. ಮಂದಿರ್ ವಹಿ ಬನಾಯೆಂಗೆ ಅನ್ನೋ ಘೋಷವಾಕ್ಯ, ಅನ್ನೋ ಗರ್ಜನೆ. ರಾಮ ಮಂದಿರ ಉದ್ಘಾಟನೆಗೆ LK ಅಡ್ವಾಣಿ ಗೈರು. ಕೊನೆ ಗಳಿಗೆಯಲ್ಲಿ ಅಯೋಧ್ಯೆ ಪ್ರಯಾಣವನ್ನ ರದ್ದುಪಡಿಸಿದ್ದಾರೆ ಅನಾರೋಗ್ಯದ ಹಿನ್ನೆಲೆ. ಮಂದಿರ ಉದ್ಘಾಟನೆಗೆ LK ಅಡ್ವಾಣಿ ಭಾಗಿಯಾಗ್ತಾರೆ ಅಂತಲೇ ಹೇಳಲಾಗಿತ್ತು, ಆದ್ರೆ ಗೈರಾಗಿದ್ದಾರೆ. ಕೊನೆ ಗಳಿಗೆಯಲ್ಲಿ ಅಯೋಧ್ಯೆ ಪ್ರಯಾಣವನ್ನ ರದ್ದು ಮಾಡಿದ್ದಾರೆ. ಮಂದಿರ್ ವಹಿ ಬನಾಯೆಂಗೆ ಅನ್ನೋ ಘೋಷವಾಕ್ಯ, ಅನ್ನೋ ಗರ್ಜನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.